You can abstract a ದಟ್ ಈಸ್ ದ ಈಸಿಯೆಸ್ಟ್ ವೇ ಫಾರ್ ಮೋಕ್ಷ. Oh. ಎಲ್ಲ ಬಿಟ್ಬಿಟ್ಟು ನಾನು ಹಿಮಾಲಯಸ್ ಕೂತ್ಕೊಳ್ತೀನಿ, ಎಲ್ಲ ಒಂದು ಗಿಡದ ಕೆಳಗಡೆ ಕೂತ್ಕೊಳ್ತೀನಿ ಅಂದ್ರೆ ಏನು ಬರಲ್ಲ ಅದು. ಸಂಸಾರದಲ್ಲಿ ಇತ್ಕೊಂಡು ನೀನು ಸಾಧನೆ ಮಾಡಬೇಕು, ಆವಾಗ ಮೋಕ್ಷ ನಿಂಗೆ ಖಂಡಿತ ಪ್ರಾಪ್ತಿ ಆಗ್ತದೆ. ಓಕೆ. ನಮ್ಮಲ್ಲಿ ವಾಸನಾಸ್ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಓಕೆ. ಈ ವಾಸನಾಸ್ ಅಂದ್ರೆ ಏನಂದ್ರೆ ಆಸೆ, ಡಿಸೈರ್. ಅದು ಒಳ್ಳೇದು ಇರ್ಬೋದು, ಕೆಟ್ಟದಿರ್ಬೋದು. ಅಂದ್ರೆ ಪಾಸಿಟಿವ್ ಡಿಸೈರ್ ಆರ್ ನೆಗೆಟಿವ್ ಡಿಸೈರ್. ಇದು 3 ಟೈಪ್ ಇದೆ. ಒಂದು ಲೋಕ ವಾಸನ, ಒಂದು ದೇಹ ವಾಸನ, ಒಂದು ಶಾಸ್ತ್ರ ವಾಸನ ಅಂತ. ಈ ವಾಸನಾಸ್ ಬಂದ್ಬಿಟ್ಟು ನಮ್ಮ ಪೂರ್ವ ಜನ್ಮದಲ್ಲಿ ಏನೇನು ಕರ್ಮಗಳು ಮಾಡಿದ್ವಿಯೋ ಅದರಿಂದ ಇದು ಬರ್ತದೆ. ಅದರಿಂದ ನಾವೇನಾಗ್ತೀವಿ, ಈ ಸೈಕಲ್ ಆಫ್ ಬರ್ತ್ ಡೆತ್ ನಲ್ಲಿ ನಾವು ಸಿಕ್ಕಾಕೊಳ್ತೀವಿ. ಇದನ್ನ ನಾವು ತೆಗಿಬೇಕಂದ್ರೆ ಈ ನೆಗೆಟಿವ್ ವಾಸನವನ್ನು ನಾವು ಬಂದು ನಮ್ಮನ್ನ ನಾವು ಎನ್ಕ್ವೈರಿ ಮಾಡಬೇಕು. ನಾವು ನಮ್ಮ ಒಳಗಡೆ ಹೋಗ್ಬಿಟ್ಟು ನಾನು ಯಾರು ಅಂತ ನಾನು ತಿಳ್ಕೊಂಡ್ರೆ ಈ ಒಂದು ನೆಗೆಟಿವ್ ಹೋಗಿ ಪಾಸಿಟಿವಿಟಿ ಬರ್ತದೆ ನಿಮ್ಮಲ್ಲಿ. ಇದಕ್ಕೆ ಮೇನ್ ಸೇಮ್ ಅದೇ. ಈ ವಾಸನ, ಕೆಟ್ಟ ವಾಸನ ಹೋಗ್ಬೇಕಂದ್ರೆ ಅದಕ್ಕೆ ನೀವೇನ್ ಮಾಡ್ಬೇಕು, ಧ್ಯಾನ ಮಾರ್ಗಕ್ಕೆ ಹೋಗ್ಬೇಕು. ಕೊನೆಯಲ್ಲಿ ಒಂದು ಗುರು, ಎಲ್ಲದ್ ಕೇಳ್ತೀನಲ್ಲ, ಗುರು ಇಲ್ದಿದ್ರೆ ಏನು ಮಾಡಕ್ಕಾಗಲ್ಲ ಸ್ವಾಮಿ. ಅದೇ ಗುರು ಸಾಕ್ಷಾತ್ ಪರಬ್ರಹ್ಮ, ಅವನೇ ಇರ್ಬೇಕು ಎಲ್ರಿಗೂ. ಅವನಿಂದನೇ ನೀವೆಲ್ಲ ಮುಂದಕ್ಕೆ ಬರಕ್ ಆಗ್ತದೆ. ಬಟ್ ಗುರುಗಳು ನೋಡ್ಕೋದೇ ಕಷ್ಟ ಆಗಿರೋದು ಭೂಮಿ ಮೇಲೆ. ಎಲ್ಲಿ ದುಡ್ಡು ಕೊಟ್ರೆ ಸಿಗ್ತಾರಲ್ಲ ಸಮ್ ಯೂಟ್ಯೂಬ್ ಎಷ್ಟೋ ಜನ, ಅವ್ರನ್ನೆಲ್ಲ ಕಟ್ಕೊಂಡು ಮಾಡಕ್ ಆಗಲ್ಲ. ಎಷ್ಟು ಜನ ನಮ್ಮ ಬರ್ತಾರ ಗೊತ್ತಾ, ಎಲ್ಲ ಎಲ್ಲೆಲ್ಲ ಹೋಗಿ ದುಡ್ಡು ಕೊಟ್ಟು ಏಮಾರಿ, ಫಿಸಿಕಲ್ ಆಗಿ ಏಮಾರಿ, ಮೆಂಟಲ್ ಆಗಿ ಏಮಾರಿ, ಎಲ್ರು ಕೊನೆಯಲ್ಲಿ ಬರ್ತಾರ ನಮ್ಮ ಹತ್ರ. ಅಣ್ಣ ಈ ತರ ಆಗೋಯ್ತು, ಏನ್ ಮಾಡೋದು ಅಂತ. ನಮ್ಮಲ್ಲಿ ಒಂದೇ ಒಂದು ಗುರು ಇಷ್ಟು ಹೇಳಿದ್ದಾರೆ, ಅದನ್ನ ಫಾಲೋ ಮಾಡಿ. ದುಡ್ಡು ವಿಚಾರ ತರಬೇಡಿ. ನಮ್ಮಲ್ಲಿ ದುಡ್ಡು ಅನ್ನೋದು ಮುಖ್ಯಸ್ಥ ಕೊಡಲ್ಲ. ಯಾಕಂದ್ರೆ ಅದು ಒಂದು ಮನುಷ್ಯ ಕ್ರಿಯೇಟ್ ಮಾಡಿದ್ದು. ಅವ್ರು ಯಾವತ್ತೂ ದುಡ್ಡನ್ನ ಎದುರು ನೋಡಿ ಯಾರಿಗೂ ಏನು ಕಲ್ಸ್ಕೊಟ್ಟಿಲ್ಲ ಅವರು. ಅದನ್ನೇ ನಾವು ಫಾಲೋ ಮಾಡ್ತೀವಿ. ನಾವು ಯಾರನ್ನೂ ಹೋಗಿ ದುಡ್ಡು ಕೇಳಲ್ಲ, ಕೊಡಿ ನಮ್ಗೆ ಇದು ಮಾಡ್ಬೇಕು ಅದು ಮಾಡ್ಬೇಕಂತ. ಋಷಿಗಳು ಕೊಡ್ತಾರೆ, ಅದು ಹೆಂಗ್ ಕೊಡ್ತಾರೆ ಅವ್ರಿಗೆ ಗೊತ್ತು. ಸಾಕಷ್ಟು ಇದೆಲ್ಲ ನಾವು ಸೇವೆ ಮಾಡ್ತಾ ಇದೀವಿ. ಓಕೆ. ಈಗ ನಮ್ಗೆ ಆ ಗುರು ಅಂದಾಗ ಒಂದೇ ಒಂದು ಪ್ರಶ್ನೆ ಬರುತ್ತೆ ಜನಕ್ಕೆ, ಗುರುಗಳು ಸಿಗ್ತಾ ಇಲ್ಲ ಎಷ್ಟೋ ಜನಕ್ಕೆ. ಯಾರನ್ನ ನಂಬಬೇಕು, ಹೇಗೆ ಫಾಲೋ ಮಾಡಬೇಕು? ಈಗ ನನ್ನ ದಾರಿ ಯಾವುದೋ ಒಂದು ಹುಡ್ಕೋಬೇಕು, ಬಟ್ ನನ್ಗೆ ಆಸೆ ಇದೆ, ಬಟ್ ನನಗೆ ಗೈಡೆನ್ಸ್ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ವೇದವ್ಯಾಸ ಮಹರ್ಷಿ ಹೇಳಿದ್ದಾರೆ, ವಸುದೇವ ಸುತಂ ದೇವಂ ಕಂಸ ಚಾನೂರಮೋದರಂ ದೇವಿಕಿ ಪರಮಾನಂದಂ ಕೃಷ್ಣ ಒಂದೇ ಜಗದ್ಗುರು. ಅವನೇ ಜಗದ್ಗುರು. ಅವನ್ನ ನೀವು ಸಂಕಲ್ಪ ಮಾಡ್ಕೊಳ್ಳಿ, ಅವನ ಪಾದವನ್ನು ಸರೆಂಡರ್ ಮಾಡಿ. ಅವನು ನಿಮ್ಗೆ ನಿಜವಾದ ಗುರು, ಫಿಸಿಕಲ್ ಗುರುವನ್ನು ಅವನು ತೋರಿಸ್ತಾನೆ. either that physical guru will choose you, will pick you, or you will go to the physical guru. So he is Jagat Guru, you catch hold of him. ಅದಕ್ಕೆ ಸಾಧನೆ ಮಾಡಬೇಕು. ಶ್ರೀಕೃಷ್ಣ ಅಷ್ಟು ಸಾಮ್ಯ ಅಷ್ಟು ಈಸಿಯಾಗಿ ಯಾರು ಸಿಗಲ್ಲ. Okay. So this is only way for you to get a physical guru on this earth. ಓಕೆ. ಏಕಲವ್ಯ ಅಂತಾರ ಒಂದೊಂದ್ಸಲ ಸಾಧನೆ ಮಾಡ್ಬೋದು. ಅವ್ರವ್ರ ಪ್ರಾರಬ್ಧ ಹೆಂಗಿರ್ತದೋ ಅವ್ರ ಕರ್ಮ ಆತರ ಮಾಡ್ಬೋದು. ಓಕೆ. ಬಟ್ ಒಬ್ರಿಗೆ ಬೇಗ ಸಿಗ್ಬೋದು ಗುರು, ಒಬ್ರಿಗೆ ತುಂಬಾ ಟೈಮ್ ತಗೋಬಹುದು. ಅದೇ ನಾವು ನಮ್ಮ ವಾಸನ ಶೈವನ್ನು ನಾವು ಡೆಲಿಬ್ರೇಟ್ ಮಾಡಬೇಕು. ನಮ್ಮಲ್ಲೇ ಇದೆ ಅದು. ನಾನು ಇದ್ದೀನಿ, ಇದು ಕೆಟ್ಟಿದೆ, ಇದನ್ನಿಂದ ನಾನು ಆಚೆ ಬರಬೇಕು, ಏನ್ ಮಾಡಬೇಕು, ಆ ಒಂದು ಡೆಲಿಬ್ರೇಷನ್ ನಿಮ್ಮಲ್ಲಿ ನೀವು ಕಂಟಿನ್ಯೂಸ್ ಮಾಡ್ಕೊಂಡಿದ್ರೆ, ಅವ್ನು ಹಿಡ್ಕೊಂಡ್ರೆ ಅವನ್ ದಾರಿ ತೋರಿಸ್ತಾನೆ. ಅದೇ ವಿಚಾರ ಮಾಡ್ಬೇಕು. ವಿಚಾರ ಮಾಡಿದ್ಮೇಲೆ ಬ್ರಹ್ಮಧ್ಯಾನವನ್ನು ಮಾಡ್ಬೇಕು, ವೈರಾಗ್ಯ ಇರ್ಬೇಕು, ತ್ಯಾಗ ಇರ್ಬೇಕು. ಈ 3 ಇದ್ರೆ ನಿಮ್ಗೆ ಒಳ್ಳೆ ಗುರು, ನಮ್ಮ ಗುರು ಅಮರ ಅವ್ರ ತರ ಸಿಗ್ತಾರೆ. ಓಕೆ. ಇಲ್ಲಿ ವೈರಾಗ್ಯ ಅನ್ನೋದೇ ಸ್ವಲ್ಪ ಕಷ್ಟ ಇರೋದು. ವೈರಾಗ್ಯ ಏನೇನ್ಕೂ ಯೂಸ್ ಮಾಡ್ತಾರೆ. ಅವನು ಚೆನ್ನಾಗಿಲ್ಲ, ಅವನು ಚೆನ್ನಾಗಿದ್ದಾನೆ, ಅವನು ಚೆನ್ನಾಗಿಲ್ಲ ಅಂತ ಮಾಡಬೇಕು, ಈ ತರ ವೈರಾಗ್ಯಗಳು. ಈ ತರ ನಮ್ಮಲ್ಲಿ ಬೇಜಾರ್ ಬಂದ್ಬಿಡುತ್ತೆ ಆಟೋಮೆಟಿಕ್. ಯುನಿಟಿ ಕಮ್ಸ್ ವಿತ್ ವೈರಾಗ್ಯ. ಇನ್ನೊಂದು ವೈರಾಗ್ಯ ಅಂದ್ರೆ ಏನಂದ್ರೆ, ಕೆಲವೊಬ್ರು ಅನ್ಕೊಂಡಿರೋದು ಎಲ್ಲಾನು ಬಿಟ್ಟು ಹೋಗ್ಬಿಡೋದು. ಇಲ್ಲ, ಅದನ್ನ ಗುರು ಅಮರ ಅವ್ರು ಹೇಳಿದ್ದಾರೆ, ಸಂಸಾರನಲ್ಲಿ ಇದ್ಕೊಂಡು ನೀನು ಸ್ಪಿರಿಚುವಲಿಸಂ ಸಾಧನೆ ಮಾಡ್ಬೇಕು. ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್, ದಟ್ ಈಸ್ ದ ಚಾಲೆಂಜ್. ಹೌದು, ದಟ್ ಈಸ್ ದ ಈಸಿಯೆಸ್ಟ್ ವೇ ಫಾರ್ ಮೋಕ್ಷ. ಎಲ್ಲ ಬಿಟ್ಬಿಟ್ಟು ನಾನು ಹಿಮಾಲಯಸ್ ಕೂತ್ಕೊಳ್ತೀನಿ, ಎಲ್ಲ ಒಂದು ಗಿಡದ ಕೆಳಗಡೆ ಕೂತ್ಕೊಳ್ತೀನಿ ಅಂದ್ರೆ ಏನು ಬರಲ್ಲ ಅದು. ಸಂಸಾರದಲ್ಲಿ ಇದ್ಕೊಂಡು ನೀನು ಸಾಧನೆ ಮಾಡಬೇಕು, ಆವಾಗ ಮೋಕ್ಷ ನಿಂಗೆ ಖಂಡಿತ ಪ್ರಾಪ್ತಿ ಆಗ್ತದೆ. ಓಕೆ.
ಸಂಸಾರ ಅನ್ನೋದು ಕರ್ಮಗಳನ್ನ ಕಳ್ಕೊಳ್ಳುವಂತ ಒಂದು ದಾರಿ ಅಂತಾನೂ ಹೇಳಿ. ಹೌದು. ಎಸ್ ಸರ್. ಆಮೇಲೆ ಇದು ಹಳದಿ, ಟರ್ಮರಿಕ್, ಅರ್ಶಿನ, ಅದು ಬಂದು ತುಂಬಾ ಶ್ರೇಷ್ಠವಾದ ಒಂದು ಕ್ರಿಯೇಷನ್ ಭಗವಂತ ನಮ್ಗೆ ಕೊಟ್ಟಿರೋದು. ಅದನ್ನು ಋಷಿಗಳು ಕಂಡುಹಿಡಿದಿದ್ದಾರೆ ಹೆಂಗೆ ಯೂಸ್ ಮಾಡಬೇಕು ಅದನ್ನಂತ. ಅದನ್ನ ಯು ಕ್ಯಾನ್ ಯೂಸ್ ಇಟ್ ಫಾರ್ ಡಿವೈನ್ ಪರ್ಪಸ್. ನೀವು ನೋಡ್ತೀರಾ ದೇವಸ್ಥಾನಗಳಲ್ಲಿ ಹಳದಿ ನಮ್ಮ ಅರ್ಶಿನವನ್ನು ಯೂಸ್ ಮಾಡಿದ್ದಾರೆ ಎಲ್ಲ ಕಡೆ. ಆಮೇಲೆ ನೀವು ಸ್ನಾನ ಮಾಡಿದ್ಮೇಲೆ ಹಳದಿ ಯೂಸ್ ಮಾಡ್ತೀರಾ. ಇಟ್ ಈಸ್ ಯೂಸ್ಡ್ ಮೆಡಿಕಲಿ ಆಸ್ ಆಂಟಿಬಯೋಟಿಕ್ ಆಲ್ಸೋ, ಅಂಡ್ ಪ್ಯೂರಿಫೈಯಿಂಗ್ ಇಸ್ ಆಲ್ಸೋ ಡನ್ ಬೈ ಹಳದಿ. ಆ ಹಳದಿ ಒಂದು ಚಿಟಿಕೆ ತಗೊಂಡು ನೀರಿನಲ್ಲಿ ಹರಿಹಿ ಓಂ ಅಂತ 3 ಸತಿ ಹಾಕಿದ್ರೆ ಇಮಿಡಿಯೇಟ್ಲಿ ದ ವಾಟರ್ ಗೆಟ್ಸ್ ಪ್ಯೂರಿಫೈಡ್. ದಿಸ್ ಇಸ್ ಒನ್ ಆಫ್ ದ ಮೆಥಡ್. ನೀವು ಏನೋ ಮೆಥಡ್ಸ್ ನೋಡ್ಕೊಳ್ತೀರ, ನಮ್ಮ ಗುರು 2 ಸಿಂಪಲ್. ಋಷಿಗಳು ಹೇಳಿದ್ದಾರೆ ಹರಿ ಹೋಮ್ ಅಂತ 3 ಸತಿ ಹೇಳ್ಬಿಟ್ಟು ಒಂದು ಚಿಟಿಕೆ ಅರ್ಶಿನ ನೀರಿನಲ್ಲಿ ಹಾಕಿದ್ರೆ ಅದು ಪ್ಯೂರಿಫೈ ಆಗ್ತದೆ. ಅದ್ರಲ್ಲಿ ನೀವು ಸ್ನಾನ ಮಾಡಿದ್ರೆ ಇನ್ನೂ ಪ್ಯೂರಿಫೈ ಆಗ್ಬಿಡ್ತೀರ. ಆ ಪ್ಯೂರಿಫೈಡ್ ವಾಟರ್ ನೀವು ಪೂಜೆಗೆ ಯೂಸ್ ಮಾಡ್ಕೋಬಹುದು. ಆ ಥರ ಹಳದಿ ಬಂದ್ಬಿಟ್ಟು ನಿಮಗೆ ಈ ಏಜ್ ಸ್ಪಾಟ್ಸು, ರಿಂಕಲ್ಸು, ಆಮೇಲೆ ಏಜ್ ರಿಲೇಟೆಡ್ ಡ್ರೈನೆಸ್ಸು, ಸ್ಟ್ರೆಂಥನಿಂಗು, ಎಲಾಸ್ಟಿಸಿಟಿ, ರಿಟೈನಿಂಗ್ ಮಾಯಿಶ್ಚರು, ಬೂಸ್ಟಿಂಗು, ಕೊಲೆಜನ್ ಪ್ರೊಡಕ್ಷನು, ಈ ಥರ ಎಲ್ಲ ಏನೇನಿದೆಯೋ ನಮ್ಮಲ್ಲಿ ಅದನ್ನೆಲ್ಲ ನ್ಯೂಟ್ರಲೈಸ್ ಮಾಡಿಬಿಡ್ತದೆ ಅದು. ಮೇನ್ಲಿ ಇಟ್ ಈಸ್ ಆಂಟಿಬಯೋಟಿಕ್ ಆ್ಯಂಡ್ ಫಾರ್ ಸ್ಪಿರಿಚುವಲ್ ಪರ್ಪಸ್ ಇಟ್ ಈಸ್ ಯೂಸ್ಡ್. ಅದರಲ್ಲೂ ಇಂಡಿಯನ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಫುಡ್ ಅಡಿಗೆ ಮಾಡೋ ಭಾಷೆ ಬಳಸ್ತಾರೆ. ಸೃಷ್ಟಿ ಆಗಿದೆ ಇಲ್ಲಿ, ಅದು ಇಲ್ಲಿಂದನೇ ಬಂದಿದೆ. ಅದು ಆ ಕಾಲದಿಂದ ಬಂದಿದೆ. ಅದು ತ್ರೇತಾಯುಗ, ಸತ್ಯುಗ ಎಂಡ್, ತ್ರೇತಾಯುಗ ಬಿಗಿನಿಂಗ್ ನಿಂದ ಬಂದಿರೋದು. ಇದು ಲಿವರ್ಗೆ ಡೈಜೆಸ್ಟಿವ್ ಪ್ರಾಬ್ಲಮ್ ಇದ್ರೆ ಅದನ್ನು ಕ್ಲೀನ್ ಮಾಡ್ತದೆ. ಸ್ಕಿನ್ ಡಿಸೀಸ್ ತೆಗೆದಿದೆ, ವೂಂಡ್ಸ್ಗೆ ಅದು ಆವಾಗ ಆ ಕಾಲದಲ್ಲಿ ವೂಂಡ್ಸ್ಗೆ ಅದೇನೇ ಆಗ್ತಾ ಇದ್ರು, ಆಂಟಿಸೆಪ್ಟಿಕ್ ತರ. ಅದು ಇವಾಗಲೇ ಅದೇನೋ ಏನ್ ಹೇಳ್ತಾರಲ್ಲ, ಅದು ಏನದು ಆಂಟಿಬಯೋಟಿಕ್ ಮಾಡ್ತಾರ, ಅದಲ್ಲ. ಇಟ್ಸ್ ಆಂಟಿ ಆಕ್ಸಿಡೆಂಟ್, ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಅದು. ನೆಕ್ಸ್ಟ್ ಕುಂಕುಮ ತಗೊಂಡ. ಆಮೇಲೆ ಕುಂಕುಮ ಬಂದ್ಬಿಟ್ಟು ಅಷ್ಟು ಶ್ರೇಷ್ಠ. ಅದು ಋಷಿಗಳು ಕಂಡುಹಿಡಿದಿದ್ದಾರೆ. ಆ ಮಿಕ್ಸ್ಚರ್ನ ನೀವು ರಿಂಗ್ ಫಿಂಗರ್ ತಗೊಂಡು ಇಲ್ಲಿ ಇಟ್ಕೋಬೇಕು ಭ್ರೂಮಧ್ಯದಲ್ಲಿ, ಹರಿ ಓಂ ಅಂತ. ಈ ಭ್ರೂಮಧ್ಯ ಬಂದು ಇಟ್ ಇಸ್ ದ ಸ್ಪಿರಿಚುವಲ್ ಸೀಟ್. ಅಲ್ಲೇ ನಮ್ಮ ಸ್ಪಿರಿಚುವಲ್ ಸಾಧನೆ ಮಾಡುವಾಗ ಎನರ್ಜಿ ಅಲ್ಲಿ ಬಂದು ಅಲ್ಲಿ ಆಚೆ ಹೋಗ್ತದೆ, ಅದು ಹೋಗ್ಬಾರ್ದು. ಅದನ್ನ ನಾವು ನಮ್ಮಲ್ಲಿ ಇಟ್ಕೋಬೇಕು, ನಮ್ಗೆ ಯೂಸ್ ಆಗ್ಬೇಕಾದ್ರು. ಸೊ ಈ ಕುಂಕುಮ ಬಂದು ಅಲ್ಲಿ ಇಟ್ರೆ ಅದು ಆಚೆ ಹೋಗಲ್ಲ, ಇಟ್ ರಿಪೆಲ್ಸ್ ಬ್ಯಾಕ್. ಪ್ಲಸ್ ಅದು ಸೀಟ್ ಆಫ್ ಥರ್ಡ್ ಐ ಆಲ್ಸೋ. ಆ ಕುಂಕುಮ ಬಂದು ಇಟ್ ಈಸ್ ಮೇಡ್ ಆಫ್ ಅ ಮಿಕ್ಸ್ಚರ್, ಮೆರ್ಕ್ಯುರಿ, ಪ್ಯೂರ್ ಟರ್ಮರಿಕ್ ಅಂಡ್ ಲೈಮ್. ಈ 3 ಮಿಕ್ಸ್ ಮಾಡಿದ್ರೆ ನಿಮ್ಗೆ ಆ ಒಂದು ಕುಂಕುಮ ಕಾಂಬಿನೇಷನ್ ಬರ್ತದೆ. ಈ ಕೆಮಿಕಲ್ದೆಲ್ಲ ಯೂಸ್ ಮಾಡ್ತಾರೆ, ಅದು ಯೂಸ್ ಮಾಡಬಾರ್ದು. ಅದು ಯೂಸ್ ಮಾಡಿದ್ರೆ ನಿಮ್ಗೆ ಸ್ಕಿನ್ ಅಲರ್ಜಿ ಬಂದ್ಬಿಡ್ತದೆ. ಈಗ ಅಂಗಡಿಗಳಲ್ಲಿ ರೆಗ್ಯುಲರ್ ಕೆಮಿಕಲ್ ಏನಾದ್ರು ಕಡಿಮೆ ರೇಟ್ ಇಲ್ಲ, ಇವಾಗ ಆಫ್ ಲೇಟ್ ಬಂದಿದೆ ಕುಂಕುಮದ್ದು, ಟರ್ಮರಿಕ್ದು. ಎಲ್ಲ ಕಡೆ ಅದು ಮಾರ್ತಾರ, ತಗೋಬಹುದು. ಅದನ್ನ ಈ ಮೆರ್ಕ್ಯುರಿ ಬಂದು ಅದು ಕೆಟಲಿಸ್ಟ್ ಆಗಿ ನಮ್ಮ ಸ್ಟ್ರೆಸ್ ನ ತೆಗಿತದೆ, ನಮ್ಮ ಬ್ರೈನ್ ಆಕ್ಟಿವ್ ಮಾಡ್ತದೆ, ಅಲರ್ಟ್ ಮಾಡ್ತದೆ, BP ಕಂಟ್ರೋಲ್ ಮಾಡ್ತದೆ, ಅಂಡ್ ನಮ್ಮ ಸೆಕ್ಷುವಲ್ ಡಿಸೈರು ಅಂಡ್ ಲಿಬಿಡರಲ್ ಎನರ್ಜಿನ ಅದು ಜಾಸ್ತಿ ಮಾಡ್ತದೆ. ಅದು ಇದು ಕುಂಕುಮ ವಿಶೇಷ. ಇದು ಮಂಗಳಸೂತ್ರ. ಮಂಗಳಸೂತ್ರ ಬಂದು ಅದು ನಮ್ಮ ಸನಾತನ ಧರ್ಮದಲ್ಲಿ ಅದು ಇಟ್ ಈಸ್ ಎ ಸೀಕ್ರೆಡ್ ಥ್ರೆಡ್. ಅದು ಬಂದು ಯೆಲ್ಲೋ ಥ್ರೆಡ್ನಲ್ಲಿ ಮಾಡ್ತಾರೆ, ಪ್ಲಸ್ ಮಂಗಳಸೂತ್ರ. ಆಮೇಲೆ ಈ ಕಡೆ ಆ ಕಡೆ ಕಪ್ಪು ಬೀಡ್ಸ್ ಇರ್ತಾರೆ. ಅದು ಮಂಗಳಸೂತ್ರ ಏನಕ್ಕೆ ಕಟ್ತಾರೆ ಅಂದ್ರೆ 2 ಆತ್ಮಗಳು ಒಂದಾಗ್ತದೆ, ಅದಕ್ಕೆ ಮಾಡೋದು. ಅದು ಆಸ್ಪಿಷಿಯಸ್ ಥ್ರೆಡ್. ಅದು ಸಿಂಬಲ್ ಆಫ್ ಲವ್ ಅಂಡ್ ಕಮಿಟ್ಮೆಂಟ್ ಟುವರ್ಡ್ಸ್ ದ ಹಸ್ಬೆಂಡ್. ಆ 3 knots ಕಟ್ತೀವಿ ಅವಾಗ, ಮದುವೆ ಆವಾಗ. ಅದಕ್ಕೆ ಫಸ್ಟ್ ಬಂದು ಲಾಯಲ್ಟಿ ಟುವರ್ಡ್ಸ್ ಹಸ್ಬೆಂಡು, ಕಮಿಟ್ಮೆಂಟ್ ಟು ಹಸ್ಬೆಂಡು, ಆಮೇಲೆ ಡಿವೋಷನ್ ಟು ಗಾಡ್. ಅದು ಈ ಬ್ಲ್ಯಾಕ್ ಬೀಡ್ಸ್ ಬಂದು ಏನಕ್ಕೆ ಕಟ್ತಾರೆ ಅಂದ್ರೆ ಅದು ಪ್ರೊಟೆಕ್ಷನ್ ಕೊಡ್ತದೆ. ಆಮೇಲೆ ಇಟ್ ಶೀಲ್ಡ್ಸ್ ಮೆನ್ ಫ್ರಮ್ ಡೇಂಜರ್ ಅಂಡ್ ಪ್ರೊವೈಡ್ಸ್ ಪವರ್ಫುಲ್ ಎನರ್ಜಿ. ಈ ಕೆಟ್ಟದ್ದು ಮಾಡ್ತಾರಲ್ಲ, ವಾಮಾಚಾರ ಅದು ಇದನ್ನೆಲ್ಲ ಅದು ಪ್ರೊಟೆಕ್ಟ್ ಮಾಡ್ತದೆ. ಅದು ಇದು ಬಂದು ಸಿಂಬಲ್ ಆಫ್ ಮ್ಯಾರೇಜ್ ಮಂಗಳಸೂತ್ರ. ಅದು ವೈಫ್ ಬಂದ್ಬಿಟ್ಟು ಅದನ್ನ ಯಾವಾಗ್ಲೂ ಅದನ್ನ ಕಟ್ಕೋಬೇಕು. ಅದು ಕಟ್ಕೊಂಡ್ರೆ ಏನಾಗ್ತದೆ, ಅದು ಲವ್ ಅಂಡ್ ಕಮಿಟ್ಮೆಂಟ್ ಗಂಡನ್ಗೆ ಕೊಡ್ತದೆ, ಪ್ಲಸ್ ಎಟರ್ನಲ್ ಬಾಂಡ್ ಇಬ್ಬರಿಗೂ, ಹಸ್ಬೆಂಡ್ ಅಂಡ್ ವೈಫ್ಗೆ. ಅದು ಸಂಸ್ಕೃತ್ ನಲ್ಲಿ ಮಂಗಳ ಅಂದ್ರೆ ಪ್ರಾಸ್ಪರಸ್, ಬ್ಲೆಸ್ಡ್, ಹ್ಯಾಪಿ, ಸಕ್ಸಸ್ಫುಲ್ ಅಂಡ್
ಸೂತ್ರ Okay. ದಾರ ಅದು. ಮಂಗಳಸೂತ್ರ ಬಂದು ಆಕ್ಚುಲ್ ಆಗಿ ಅದು ಆ ಕಾಲದಲ್ಲಿ 108 ಫೈನ್ ಕಾಟನ್ ಅದನ್ನ ಸೇರಿಸಿ ಓವನ್ ಮಾಡಿ ಅದನ್ನ ಸಿಂಗಲ್ ಥ್ರೆಡ್ ಆಗಿ ಮಾಡಿ ಅದಕ್ಕೆ ಅರ್ಶಿನ ಇದು ಹಚ್ಚಿ ಅದನ್ನ ಕಟ್ಟೋದು. ಅದು ಅದೇ ಬ್ಲ್ಯಾಕ್ ಬೀಟ್ಸ್ ಬಂದ್ಬಿಟ್ಟು ಇದರ ಸೈಡ್ ನೆಗೆಟಿವ್ ಅಂಡ್ ಈವಲ್ ಫೋರ್ಸಸ್, ಪ್ರೊಟೆಕ್ಟ್ಸ್ ಕಪಲ್ಸ್ ರಿಲೇಶನ್ಶಿಪ್ ಅಂಡ್ ಗಿವ್ ಸ್ಟ್ರೆಂತ್. ಮಂಗಳಸೂತ್ರ ಬಂದು 3 ಪ್ರಾಮಿಸಸ್ ಟು ಹಸ್ಬೆಂಡ್ ವೈಫ್ ಕೊಡೋದು. ಒಂದು, ಇಟ್ ಸಿಗ್ನಿಫೈಸಸ್ ಟು ಕಮಿಟ್ಮೆಂಟ್ ಆಫ್ 2 ಫ್ಯಾಮಿಲೀಸ್ ಅಂಡ್ ಮನಸ ವಾಚ ಕರ್ಮಣೆ, ಮೀನಿಂಗ್ ಬಿಲೀವಿಂಗ್ ಇಟ್, ಸೇಯಿಂಗ್ ಇಟ್, ಎಕ್ಸಿಕ್ಯೂಟಿಂಗ್ ಇಟ್. ಅದು 9 ಬೀಟ್ಸ್ ಇನ್ ಮಂಗಳಸೂತ್ರ ಬಂದು 9 ಫಾರ್ಮ್ಸ್ ಆಫ್ ಗಾಡೆಸ್ ದುರ್ಗಾ ಸಿಗ್ನಿಫೈಯಿಂಗ್ ಸ್ಟ್ರೆಂತ್ ಅಂಡ್ ಪ್ರೊಟೆಕ್ಷನ್. 9 ಬೀಟ್ಸ್ ಇರ್ತಾರೆ. 5 ಒಂದ್ ಕಡೆ 4 ಬರ್ತದೆ. ಅದು ಆಕ್ಚುಲ್ ಆಗಿ ಮಂಗಳಸೂತ್ರ ಬಂದು ಸಿಂಪಲ್ ಆಫ್ ಶಿವ ಅಂಡ್ ಪಾರ್ವತಿ, ಅವರೇ ಆದಿ ದಂಪತಿಗಳು. ಅದೇ ಇಟ್ಸ್ ಇನ್ಸೆಪರಬಲ್ ಬಾಂಡ್. ಅದು ಇಟ್ ಕ್ರಿಯೇಟ್ಸ್ ಪಾಸಿಟಿವ್ ಎನರ್ಜಿ ಅರೌಂಡ್ ದ ವುಮೆನ್ ಹೂ ವೇರ್ಸ್ ಮಂಗಳಸೂತ್ರ. ನೆಗೆಟಿವ್ ಎನರ್ಜಿ ಅವ್ರಿಗೆ ಬರಲ್ಲ. ಅದು ಇಟ್ ಗಿವ್ಸ್ ಇಮ್ಯುನಿಟಿ ಇನ್ ದ ಸಿಸ್ಟಮ್, ಬ್ಲಡ್ ಫ್ಲೋ ಕ್ಲೀನ್ ಆಗಿರ್ತದೆ, ಫ್ರೆಶ್ನೆಸ್ ಎನರ್ಜೆಟಿಕ್ ಇರ್ತದೆ, ಬ್ಲಡ್ ಪ್ರೆಷರ್ ಸ್ಟಿಮ್ಯುಲೇಟ್ ಆಗ್ತದೆ, ಸೂರ್ಯ ನಾಡಿ ಅವೇಕನ್ ಆಗಿ ಅವ್ರಿಗೆ ಇನ್ನರೆಂಟ್ ಎನರ್ಜಿ ಒಳಗಡೆ ಬರ್ತದೆ ಆಚೆ. ಅದೇ ಮಂಗಳಸೂತ್ರ ಸಿಗ್ನಿಫಿಕೇಶನ್ ಏನಂದ್ರೆ ಮೇಕ್ಸ್ ಫಾರ್ ಲೈಫ್ ಅಂಟಿಲ್ ಡೆತ್ ಡಿಪಾರ್ಟ್ಸ್ ದ.